ಸೀಮಾ ತಲೆಯಲ್ಲಿ ಚಿಕ್ಕಂದಿನಿಂದ ಬಹಳಷ್ಟು ಏನುಗಳಿತ್ತು. ಇದರ ಕಾರಣ ಏನು ಅಂದ್ರೆ ಅವಳು ಬಹಳಷ್ಟು ದಿನ ತಲೆಗೆ ಸ್ನಾನ ಮಾಡ್ತಿರ್ಲಿಲ್ಲ. ಅವಳು ದೊಡ್ಡವಳಾದ್ರೂ ಇದೇ ರೀತಿ ಮಾಡ್ತಾ ಇದ್ಲು. ಅವಳು ಕಾಲೇಜ್ಗೆ ಹೋದಾಗ ಅವಳನ್ನ ಯಾರು ಸ್ನೇಹಿತೆ ಮಾಡ್ಕೊಳಕ್ಕೆ ರೆಡಿ ಇರ್ಲಿಲ್ಲ, ಯಾರೂ ಕೂಡ. ಮೇಘ, ನಿನ್ ಹೇರ್ ಬ್ರಷ್ ಕೊಡು, ನಾನು ಬಾಚಿನ್ಗೆ ಮನೇಲೆ ಬಿಟ್ಟಿದ್ದೀನಿ. ಇಲ್ಲಪ್ಪ ಇಲ್ಲ, ನಿನ್ ಕೂದ್ಲಲ್ಲಂತೂ ಏನಿದೆ, ನಾನಂತೂ ನನ್ ಹೇರ್ ಬ್ರಷ್ ಯಾವತ್ತೂ ಕೊಡೋದಿಲ್ಲ. ನಡಿ ಜ್ಯೋತಿ, ಕಾಲೇಜ್ ಮುಗೀತು, ಮನೆಗ್ ಹೋಗೋ ದಾರಿಯಲ್ಲಿ ಗೋಲ್ಗಪ್ಪ ತಿನ್ಕೊಂಡ್ ಹೋಗೋಣ. ಸೀಮಾ ತಲೆಯಲ್ಲಿ ಏನಿದ್ರಿಂದ ಅವಳು ಯಾವಾಗ್ಲೂ ಅವಮಾನಗೊಳ್ತಿದ್ಲು. ಅವಳು ಯಾವತ್ತೂ ತಲೆ ಕ್ಲೀನ್ ಮಾಡಿಸ್ಕೊಳ್ತಿರ್ಲಿಲ್ಲ. ಸೀಮಾ, ಓ ಸೀಮಾ, ತಲೆಗ್ ಸ್ನಾನ ಮಾಡಿ ಟವಲಲ್ಲಿ ಹಾಕಿರೋದು ನೀನೇನಾ? ಹೌದಮ್ಮ, ತಲೆ ತುಂಬಾ ನೆವೆ ಆಗ್ತಿತ್ತು, ಅದಕ್ಕೆ ಸ್ನಾನ ಮಾಡ್ದೆ. ಎಲ್ಲ ಟವಲಲ್ಲೂ ಏನು, ತಲೆ ನೆವೆ ಆಗೇ ಆಗತ್ತಲ್ವಾ? ಎಷ್ಟು ಸತಿ ಹೇಳಿದೀನಿ ತಲೆಗೆ ಸ್ನಾನ ಮಾಡ್ಕೋ ಅಂತ, ಆದ್ರೆ ನೀನೆಲ್ ಕೇಳ್ತೀಯ? ದೇವ್ರೇ, ಇವಳ ತಲೆಲಿ ಏನ್ ಯಾಕೆ ಹೋಗ್ತಿಲ್ಲ? ವೃಂದ, ಇವಳ ತಲೆಯಿಂದ ಆದಷ್ಟು ಬೇಗ ಹೇನುಗಳನ್ನ ಕ್ಲೀನ್ ಮಾಡ್ಸು. ವಯಸ್ಸಾದವ್ರು ಹೇಳ್ತಾರೆ, ಮದ್ವೆ ಆಗೋ ಸಮಯದಲ್ಲಿ ಏನೇನಾದ್ರೂ ಇದ್ರೆ ಹೇನುಗಳು ಮದ್ವೆ ಆಗ್ತವಂತೆ. ಆಗ ಅವನ್ನ ಕ್ಲೀನ್ ಮಾಡೋದು ಬಹಳನೇ ಕಷ್ಟ ಆಗುತ್ತೆ. ಏನಜ್ಜಿ, ನೀವ್ ಸುಮ್ನೆ ಹೇಳ್ತೀರಾ, ಆ ರೀತಿ ಎಲ್ಲ ಏನಾಗಲ್ಲ. ಸೀಮಾ ಅಜ್ಜಿ ಅನ್ಕೊಳ್ತಿದ್ಲು ಇವಳು ಹೇಗಾದ್ರೂ ಇವಳ ತಲೆನ ಸ್ವಚ್ಛವಾಗಿಟ್ಕೊಳ್ಳಿ ಅಂತ. ಆದ್ರೆ ಅವಳು ಅದ್ರ ಬಗ್ಗೆ ಗಮನನೇ ಕೊಡ್ತಿರ್ಲಿಲ್ಲ. ಆಕಾಶ್ ಅನ್ನೋ ಹುಡ್ಗನ್ ಜೊತೆ ಸೀಮಾ ಮದ್ವೆ ಫಿಕ್ಸ್ ಆಗತ್ತೆ. ಆದ್ರೆ ಮದ್ವೆ ದಿವ್ಸ ಸೀಮಾ ಕೈ ಮತ್ತೆ ಮತ್ತೆ ತಲೆ ಕಡೆ ಹೋಗ್ತಿತ್ತು. ಏನ್ ಮಾಡ್ಲಿ, ಈ ಹೇನುಗಳಂತೂ ರೇಲ್ ಬಂಡಿ ತರ ನನ್ ತಲೆಲಿ ಓಡಾಡ್ತಿದವೆ. ಅವಕ್ಕೆ ನನ್ ತಲೆಲಿ ಜಾಗ ಸಿಕ್ತಿಲ್ವೇನೋ. ಓಡ್ಬೇಡಿ. ಸೀಮಾ, ಆಕಾಶ್ ಒಬ್ರಿಗೊಬ್ರು ಮಾಲೆ ಬದಲಾಯಿಸ್ಕೊಳ್ಳಿ. ಏನ್ ಸೀಮಾ, ನೀನು ಆವಾಗವಾಗ ತಲೆ ಕೆರಿತಾ ಇರ್ತೀಯಲ್ಲ? ಅದು ಗೊತ್ತಿಲ್ಲ, ನನ್ ತಲೆಲ್ ಹಾಕಿರೋ ಪಿನ್ನು ಚುಚ್ತಿದೆ. ಎಷ್ಟು ಸತಿ ಇವಳಿಗೆ ಹೇಳಿದೆ ಏನುಗಳನ್ನ ಕ್ಲೀನ್ ಮಾಡಿಸ್ಕೊ ಅಂದ್ರೆ ಇವಳು ಆದ್ರೆ ಕೇಳೋದೇ ಇಲ್ಲ. ಇವಳು ನನ್ ಮಾತ್ ಎಲ್ ಕೇಳ್ತಾಳೆ? ಈಗ ಮದ್ವೆ ಆದ್ಮೇಲೆ ಗೊತ್ತಾಗತ್ತೆ. ಸೀಮಾ ಮದ್ವೆ ಆಗತ್ತೆ, ಆಮೇಲೆ ಅವಳು ಯಾವಾಗ್ಲೂ ದುಪಟ್ಟನ ತಲೆ ಮೇಲೆ ಹಾಕೊಂಡಿರ್ತಾಳೆ. ಸೀಮಾ ಮಗಳೇ, ನೀನ್ ತುಂಬಾ ಸಂಸ್ಕಾರ ಇರೋಳು. ಆದ್ರೆ ನಮ್ ಕಡೆ ದುಪಟ್ಟ ಹಾಕೋಬೇಕು ಅಂತ ಏನೂ ಇಲ್ಲ. ನಾವ್ ತಲೆ ಮೇಲೆ ಏನೂ ಹಾಕ್ಸಲ್ಲ. ಅಮ್ಮ, ನನ್ಗೆ ದುಪಟ್ಟ ಹಾಕೊಳ್ಳೋದು ಇಷ್ಟ. ಸೀಮಾ ಅವಳ ರೂಮ್ಗೆ ಹೋದಾಗ ಆಕಾಶ್ ಮಲ್ಕೊಂಡಾಗ ಅವಳು ತಲೆನ ಚೆನ್ನಾಗ್ ಕೇರ್ಕೋತಾಳೆ. ಅವಳು ಬಾತ್ರೂಮಲ್ಲಿ ನಿಂತ್ಕೊಂಡು ಆ ಬಾಚಿನ್ಗೆಯಲ್ಲಿ ಬಾಚ್ಕೋತಾ ಇರ್ತಾಳೆ. ಅವರಮ್ಮ ಅದನ್ನ ಬಚ್ಚಿಟ್ಕೊಂಡು ಪರ್ಸಲ್ಲಿ ಇಟ್ಕೊಳಕ್ ಹೇಳಿದ್ರು. 2-3 ದಿನ ಹೀಗೆ ಸಾಕ್ತಿತ್ತು. ಆದ್ರೆ ಆಕಾಶ್ ಒಂದಿನ ಕಿರ್ಚ್ಕೊಂಡ. ಅಮ್ಮ, ತಲೆಯಲ್ಲಿ ತುಂಬಾ ತುರ್ಕಿ ಆಗ್ತಾ ಇದೆ, ಏನೋ ಕಚ್ಚೋ ರೀತಿ ಆಗ್ತಾ ಇದೆ. ಏನು, ಹುಳುನಾ? ತಲೆ ತೋರ್ಸು. ಅರೇ ದೇವ್ರೇ ಆಕಾಶ್, ನಿನ್ ತಲೆಯಲ್ಲಿ 2 ಏನಿದೆ? ಹೇನಾ? ಅದೇ ಹೇಗಮ್ಮ? ನಮ್ ಮನೇಲಿ ಯಾರಿಗೂ ಕೂಡ ಹೇನೇ ಇಲ್ಲ. ಅಮ್ಮ, ನಿನ್ ತಲೆಲೂ ಕೂಡ ಒಂದ್ ಹೇನೋಗ್ತಾ ಇದೆ. ನಿಮ್ ಬಿಳಿ ಕೂದ್ಲಲ್ಲಿ ಕ್ಲೀನಾಗ್ ಕಾಣ್ತಾ ಇದೆ. ಏನು? ಹಿಡ್ಕೋ. ಆಕಾಶ್ ಮತ್ತೆ ಅವ್ರ ತಾಯಿ ತಲೆಯಲ್ಲೂ ಏನ್ ಬರುತ್ತೆ. ಅವತ್ತೇನೋ ನಡೆದೋಗುತ್ತೆ. ಆದ್ರೆ ಒಂದಿನ ಮನೇಲಿ ಕೀರ್ತನೆ ನಡೀತಿತ್ತು. ಎಲ್ರೂ ಅದ್ರಲ್ಲಿ ಮಗ್ನರಾಗಿದ್ರು. ಸೀಮಾ ಭಯದಿಂದ ತಲೆ ಮೇಲೆ ದುಪಟ್ಟ ಹಾಕೊಂಡ್ ಕೂತಿದ್ಲು. ಆದ್ರೆ ಎಲ್ಲರ ಮುಂದೆ ಸೀಮಾ ತಲೆಯಿಂದ ದುಪಟ್ಟ ಬೀಳತ್ತೆ. ಪಕ್ಕದ ಮನೆ ಮಹಿಳೆ ಕಣ್ಣು ಸೀಮಾ ತಲೆ ಮೇಲೆ ಹೋಗುತ್ತೆ. ಅಯ್ಯೋ ದೇವ್ರೇ, ಸುಷ್ಮಾ, ನಿನ್ ಸೊಸೆ ತಲೆಯಲ್ಲಿ ಎಷ್ಟೊಂದೇನಿದೆಯಲ್ಲ. ಚೀ ಚಿ 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 ಚೀ, ರಾಮ ರಾಮ. ಸುಷ್ಮಾ ಸೊಸೆಗೆ ಏನಿದೆ? ಹುಷಾರು, ನನ್ ಸೊಸೆ ಬಗ್ಗೆ ಇನ್ನೇನಾದ್ರೂ ಹೇಳಿದ್ರೆ. ಅರೆ, ಏನ್ ಬಂದ್ಬಿಡತ್ತೆ, ಅದ್ರಿಂದ ಮುಕ್ತಿ ಪಡ್ಕೋಬಹುದು. ನಿಮ್ಮನೇಲಿ ಯಾವ ಹೆಣ್ಮಕ್ಳಿಗೂ ಏನುಗಳಿಲ್ವಾ ಹೇಳು? ನನ್ ಸೊಸೆ ಹಿಂದೆ ಬಿದ್ದಿದ್ಯಲ್ಲ. ಅತ್ತೆ ಎಷ್ಟು ಒಳ್ಳೆಯವರು, ನನಗ್ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲೋ ನಂದೇ ತಪ್ಪಿರ್ಬಹುದು. ಇವತ್ತು ನನ್ ಕೂದಲನ್ನ ನಾನ್ ಚೆನ್ನಾಗಿಟ್ಕೊಂಡಿದ್ರೆ ನನ್ ತಲೆಯಲ್ಲಿ ಏನಿರ್ತಿರ್ಲಿಲ್ಲ. ಅತ್ತೆಗೆ ಈ ರೀತಿ ಅವಮಾನ ಆಗ್ತಿರ್ಲಿಲ್ಲ. ನಾನು ಹೇನುಗಳಿಗೆ ಔಷಧಿ ಹಾಕೊಳ್ತೀನಿ, ನನ್ ತಲೆನ ಕ್ಲೀನ್ ಆಗಿ ಇಟ್ಕೊಳ್ತೀನಿ. ಅತ್ತೆ ನಿರಾಶೆ ಪಡ್ಬಾರ್ದು. ಮಾರನೇ ದಿನಾನೇ ಸೀಮಾ ಒಳ್ಳೆ ಸ್ಕಿನ್ ಡಾಕ್ಟರ್ ಹತ್ರ ಹೋದ್ಲು. ಮತ್ತೆ ಆಯಿಂಟ್ಮೆಂಟು, ಮಾತ್ರೆ ಎಲ್ಲ ತಗೊಂಡು ಈ ರೀತಿ ಅವಳ ಟ್ರೀಟ್ಮೆಂಟ್ ಶುರುವಾಯ್ತು. ರೆಗ್ಯುಲರ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಸೀಮಾ ಏನುಗಳು ಕಡಿಮೆ ಆಯ್ತು. ಆಮೇಲೆ ಒಂದಿನ ಅವಳ ತಲೆಯಲ್ಲಿ ಒಂದೇನು ಇಲ್ದೆ ಆಯ್ತು. ಅವಳ ತಲೆ ಪೂರ್ತಿ ಕ್ಲೀನ್ ಆಯ್ತು. ಥ್ಯಾಂಕ್ ಯು ಡಾಕ್ಟ್ರೇ, ಇವತ್ತು ನಿಮ್ಮಿಂದ ನನ್ ಹೇನುಗಳಿಗೆ ಮುಕ್ತಿ ಸಿಕ್ತು. ನಿಜವಾಗ್ಲೂ ನಂಗ್ ತಲೆ ಬಹಳ ನೋವ್ತಾ ಇತ್ತು. ಯಾವಾಗ್ಲೂ ಒಂಥರ ಆಗ್ತಿತ್ತು. ಸೀಮಾ ಬಹಳ ಖುಷಿಯಾಗಿದ್ಲು. ಇವತ್ತು ಅವಳ ತಲೆ ಮೇಲೆ ದುಪಟ್ಟ ಹಾಕಿರ್ಲಿಲ್ಲ. ಅವಳು ಎಲ್ಲರ ಮುಂದೆ ಚೆನ್ನಾಗಿ ಧೈರ್ಯವಾಗಿ ಓಡಾಡ್ತಾ ಇದ್ಲು. ಇದನ್ನ ನೋಡಿ ಸೀಮಾ ಅವ್ರ ಅತ್ತೆ ಮತ್ತೆ ಆಕಾಶ್ ಬಹಳ ಖುಷಿ ಪಟ್ರು. ಸೀಮಾ ಅವ್ರ ಅಮ್ಮ ಮತ್ತೆ ಅವ್ರ ಅಜ್ಜಿಗೆ ಈ ವಿಷಯ ತಿಳಿದಾಗ ಅವರು ಬಹಳ ಸಂತೋಷ ಪಡ್ತಾರೆ. ಕಡೆಗೂ ಸೀಮಾ ತಲೆಗೆ ಔಷಧಿ ತಗೊಂಡು ಸ್ವಚ್ಛವಾಗಿ ಇಟ್ಕೊಂಡಿದ್ದಾಳೆ ಅಂತ ಬಹಳ ಸಂತೋಷ ಪಟ್ರು. ನನಗ್ ಸ್ವಲ್ಪ ಚೆನ್ನಾಗ್ ಮೇಕಪ್ ಮಾಡ್ತೀಯಾ ಅಂಜಲಿ? ನಾನ್ ಸ್ವಲ್ಪ ಮದ್ವೆಗ್ ಹೋಗ್ಬೇಕು. ಖಂಡಿತ ಅಕ್ಕ, ನೀವ್ ಯೋಚನೆ ಮಾಡ್ಬೇಡಿ. ನಾವ್ 3 ಜನ ಸೇರಿ ನಿಮ್ಗೆ ಚೆನ್ನಾಗ್ ಮಾಡ್ತೀವಿ ಮೇಕಪ್ನ. ಹಂಗಂತೇಳಿ ಅಂಜಲಿ ಅವರ ತಂಗಿಯರ್ನ ಕರೆದು 3 ಜನ ಸೇರಿ ಮೇಕಪ್ ಮಾಡ್ತಾರೆ. ಅವ್ರ 3 ಜನ ಮಾಡಿರೋ ಮೇಕಪ್ ಅವ್ರಿಗೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಅದ್ರಿಂದ ಸಂತೋಷದಿಂದ ಅವರು 500 ರೂಪಾಯಿ ಕೊಡ್ತಾರೆ. ಅಂಜಲಿ, ಮಾಧುರಿ ಮತ್ತು ಅನುರಾಧ ಅಕ್ಕ ತಂಗಿಯರು ಬಿಲಾಸ್ಪುರ್ ಎನ್ನುವ ಒಂದು ಗ್ರಾಮದಲ್ಲಿ ಅವ್ರ ಅಪ್ಪ ಅಮ್ಮ ಜೊತೆ ಜೀವಿಸ್ತಿದ್ರು. ಅವರು ತುಂಬಾನೇ ಬಡವರಾಗಿದ್ರು. ಊರಲ್ಲಿರುವ ಹೆಣ್ಮಕ್ಳಿಗೆ ಮೇಕಪ್ ಹಾಕುವ ಕೆಲ್ಸ ಮಾಡ್ತಿದ್ರು. ಈ ಕೆಲ್ಸ ಮಾಡ್ತಾ ಮಾಡ್ತಾ ಅವ್ರ 3 ಜನಗೆ ಕೆಲ್ಸ ಅಂದ್ರೆ ತುಂಬಾ ಇಷ್ಟ.
ಈ ಕೆಲ್ಸದಲ್ಲಿ ಮೈ ಮರೆತೋಗ್ತಾರೆ ಅವರು. ಅದ್ರಿಂದ ಆ ಊರಲ್ಲಿರುವ ಎಲ್ಲಾ ಹೆಂಗಸರು ಯಾವ ಫಂಕ್ಷನ್ ಇದ್ರೂ ಇವ್ರ 3 ಜನನೇ ಫಂಕ್ಷನ್ಗೆ ಕರೀತಿದ್ರು. ಆದ್ರೆ ಅಂಜಲಿ ಅವರ ಅಪ್ಪ ಆದ ಮೋತಿಲಾಲ್ ಯಾವಾಗ್ಲೂ ಮಕ್ಕಳ ಮದ್ವೆ ಬಗ್ಗೆನೇ ಯೋಚನೆ. ಅವರು ಅವರ ಹೆಂಡತಿ ವಿಮಲಾಗೆ ಹೇಳ್ತಾರೆ, ವಿಮ್ಲಾ, ನಂಗಂತೂ ಒಂದೇ ಟೆನ್ಷನ್ ಇದೆ ಕಣೆ. ಈ 3 ಜನರ ಮದ್ವೆ ಹೇಗಾಗುತ್ತೆ? ಹೌದು ರೀ, ನಾನು ಯಾವಾಗ್ಲೂ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಅದೇ ಸಮಯಕ್ಕೆ 3 ಜನ ಅಕ್ಕ ತಂಗಿಯರು ಅಲ್ಲಿಗ್ ಬರ್ತಾರೆ. ಯಾಕಪ್ಪ, ಮದ್ವೆ ಆಗ್ಲೇಬೇಕಾ ಏನು? ನೀನ್ ಏನ್ ಹೇಳ್ತಾ ಇದ್ಯಾ ಅಮ್ಮ? ಮದುವೆ ಆಗಿಲ್ಲ ಅಂದ್ರೆ ಜನ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಒಂದ್ ವೇಳೆ ಮದ್ವೆ ಆದ್ರೆ ನಾವು ಕೆಲ್ಸ ಮಾಡಕ್ಕಾಗಿಲ್ಲ ಅಂದ್ರೆ? ಹಾ, ನಮ್ಗೆ ಕೆಲ್ಸ ಮಾಡೋದ್ ತುಂಬಾ ಇಷ್ಟ. ಅರೆ ಮಕ್ಕಳ, ಮದ್ವೆ ಆದ್ಮೇಲೆ ನೀವ್ಯಾಕ್ ಕೆಲ್ಸ ಮಾಡ್ತೀರಾ? ಮದ್ವೆ ಆದ್ಮೇಲೆ ಮನೆ ನೋಡ್ಕೊಳ್ಳಿ ನೀವು. ನಿಮ್ ಗಂಡಂದ್ರು ಕೆಲ್ಸಕ್ ಹೋಗ್ತಾರೆ. ಆದ್ರೆ ಅಮ್ಮ, ಇನ್ನ ಅದು ಇದು ಏನಿಲ್ಲ. ಇನ್ನಂತೂ ಮದುವೆ ಆಗ್ಲೇಬೇಕು. ಏನೂ ವಿಷಯ ಇಲ್ಲ. ಇನ್ನು ನಾನು ಈ ಮನೆನ ಮಾರಾದ್ರೂ ನಿಮ್ಮ ಮದುವೆ ಮಾಡಿಸ್ತೀನಿ. 3 ಜನ ಸೈಲೆಂಟ್ ಆಗ್ತಾರೆ. ಮಾರ್ನೇ ದಿನನೇ ಅವ್ರಿಗೊಂದು ಸಂಬಂಧ ಬರುತ್ತೆ. ಸಿಟಿಯಲ್ಲಿ ಕೌಸಲ್ಯ ಅಂತ ಒಬ್ರಿದ್ರು. ಅವರ 3 ಮಕ್ಕಳಿಗೆ ರಾಜೀವ್, ರಾಘವ್ ಮತ್ತು ರಾಹುಲ್. ಕೌಸಲ್ಯ ಅವರ 3 ಗಂಡ್ಮಕ್ಳಿಗೆ ಹೆಣ್ಣು ನೋಡ್ತಾ ಇದ್ರು. ಅಂಜಲಿ, ಮಾಧುರಿ ಮತ್ತು ಅನುರಾಧ ಫೋಟೋ ನೋಡಿ ಅವ್ರಿಗೆ ಒಪ್ಪಿಗೆ ಆಗುತ್ತೆ ಮತ್ತೆ ಮದ್ವೆಗೆ ಒಪ್ಕೋತಾರೆ. ಮತ್ತೆ ಅದ್ರ ಜೊತೆಗೆ ವರದಕ್ಷಿಣೆ 3 ಲಕ್ಷ ರೂಪಾಯಿ ಕೇಳ್ತಾಳೆ. ಮೋತಿಲಾಲ್ ಮನೆನ ಗುತ್ತಿಗೆಗಿಡ್ತಾನೆ ಮತ್ತೆ 3 ಹೆಣ್ಮಕ್ಳ ಮದ್ವೆನ ಚೆನ್ನಾಗಿ ಮಾಡಿ ಅತ್ತೆ ಮನೆಗ್ ಕಳ್ಸ್ಕೊಡ್ತಾನೆ. 3 ಜನ ಅತ್ತೆ ಮನೆಗೆ ಹೋಗ್ತಾರೆ. ಹೋಗಿದ ತಕ್ಷಣ ಅವ್ರ ಅತ್ತೆ ರೂಲ್ಸ್ ಎಲ್ಲ ಹೇಳೋದಕ್ಕೆ ಶುರು ಮಾಡ್ತಾಳೆ. ಭದ್ರವಾಗಿ ಕೇಳಿ, ನಂದು ಸ್ವಲ್ಪ ರೂಲ್ಸ್ ಇದೆ. ಎಲ್ಲರೂ 4 ಗಂಟೆನೆ ಎದ್ದೊಳ್ಬೇಕು. ಎದ್ದೊಳ್ಬಿಟ್ಟು ಎಲ್ಲ ಮನೆ ಕೆಲ್ಸನೂ ನೀವೇ ಮಾಡ್ಬೇಕು. ಅನುರಾಧ ಅಂತಾಳೆ, ಅತ್ತೆಮ್ಮ 4 ಗಂಟೆಗೆ ಎದ್ದೊಳ್ಬೇಕಾ? ಆದ್ರೆ ನನ್ ಕೈಲಿ ಅಷ್ಟು ಬೇಗ ಎದ್ದೊಳಕ್ಕಾಗಲ್ಲ ಅಲ್ವಾ? ಅದು ಕೇಳಿ ಕೌಸಲ್ಯಗೆ ತುಂಬಾನೇ ಕೋಪ ಬರುತ್ತೆ. ಅಭ್ಯಾಸ ಮಾಡ್ಕೋ, ಇಲ್ಲ ಅಂದ್ರೆ ಮನೆಯಿಂದ ಆಚೆ ಕಳ್ಸ್ಬಿಡ್ತೀನಿ ಕಾಬಡ್ದ. ಈ ಮನೇಲಿ ನಾನ್ ಹೇಳೋದೇ ನಡಿಬೇಕು. ಇಲ್ಲ ಅತ್ತೆಮ್ಮ, ಅವಳು ಚಿಕ್ಕವಳಲ್ವಾ, ಅವಳಿಗೆ ಗೊತ್ತಿಲ್ಲ. ನೀವು ಯೋಚನೆ ಮಾಡ್ಬೇಡಿ, ನಾನ್ ಅರ್ಥ ಮಾಡಿಸ್ತೀನಿ. ಚೆನ್ನಾಗ್ ಅರ್ಥ ಮಾಡ್ಸು. ನಾನ್ ಯಾವಾಗಲ್ಲ ಏನೆಲ್ಲ ಹೇಳ್ತೀನೋ ಬಾಯಿ ಮುಚ್ಕೊಂಡ್ ಮಾಡ್ಬೇಕು. ಸರಿ ಅತ್ತೆ. ಸರಿ ಆಯ್ತು, ಹೋಗಿ ಕೆಲ್ಸ ಮಾಡಿ. 3 ಜನ ಮನೆ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಇನ್ನೊಂದ್ ಕಡೆ ಅಂಜಲಿಯ ಗಂಡ ಆದ ರಾಜೀವ್ ಬೇರೆ ಹುಡುಗಿ ಜೊತೆ ಪಾರ್ಕಲ್ಲಿ ಕೂತಿರ್ತಾನೆ. ಅವಳ ಹೆಸರು ಪಾಯಲ್. ಪಾಯಲ್ ಅಂತಾಳೆ, ರಾಜೀವ್, ನೀನ್ ಮಾಡಿದ್ದು ಸರಿ ಇಲ್ಲ. ನನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ಬೇರೆಯವ್ರನ್ನ ಮದ್ವೆ ಮಾಡ್ಕೊಂಬರ್ತೀಯಾ? ನಾವು ಮದ್ವೆ ಆಗ್ತೀವಿ ಪಾಯಲ್, ಸ್ವಲ್ಪ ವೇಟ್ ಮಾಡು ನೀನು. ನಂಗ್ ಗೊತ್ತಾಗಿದೆ ರಾಘವ್ ಮತ್ತೆ ರಾಹುಲ್ಗೂ ಗರ್ಲ್ ಫ್ರೆಂಡ್ ಇದಾರಂತ. ಅವರು ಕೂಡ ಅಮ್ಮನ ಮಾತು ಕೇಳಿ ಈ ಹುಡುಗಿಯರ್ನ ಮದುವೆ ಆಗಿದಾರ. ನಾವು 3 ಜನ ಸೇರಿ ಏನ್ ಮಾಡೋಣ ಅಂತ ನೋಡ್ತೀವಿ. ಹಂಗಂತೇಳಿ ಅವನು ಪಾಯಲ್ನ ಸಮಾಧಾನ ಮಾಡ್ತಾನೆ. ಆದ್ರೆ ಅವನ್ಗೆ ಏನ್ ಮಾಡೋದಂತನೂ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಇದೇ ತರ ಸ್ವಲ್ಪ ದಿನ ಕಳ್ದೋಗುತ್ತೆ. ಅಂಜಲಿ, ಮಾಧುರಿ ಮತ್ತೆ ಅನುರಾಧ ಯಾವಾಗ್ಲೂ ಮನೆ ಕೆಲ್ಸ ಮಾಡ್ತಾನೆ ಇರ್ತಾರೆ. ಬೆಳಗಿಂದ ರಾತ್ರಿವರೆಗೂ ಅವ್ರಿಗೆ ಕೆಲ್ಸನೇ ಕೆಲ್ಸ. ಅವ್ರು ಮಾಡೋ ಚಿಕ್ಕ ಚಿಕ್ಕ ತಪ್ಪಗೂ ಕೌಸಲ್ಯ ಹತ್ರ ಅವರು ಯಾವಾಗ್ಲೂ ಬೈಸ್ಕೊತಾ ಇದ್ರು. ದಿನ ಇದೇ ರೀತಿ ಕಳೀತಾ ಇತ್ತು. ಮತ್ತೆ ಮಧ್ಯ ಮಧ್ಯದಲ್ಲಿ ಬ್ಯೂಟಿ ಪಾರ್ಲರ್ ಕೆಲ್ಸ ಮಾಡ್ಬೇಕು ಅಂತ ಅವ್ರಿಗೆ ಇಷ್ಟ ಆಗಿತ್ತು. ಅಂಜಲಿ ಅಕ್ಕ, ಒಂದ್ಸಲ ಅತ್ತಿ ಹತ್ರ ಕೇಳಿ ನಂಗ್ ಮೇಕಪ್ ಆಗ್ಬೇಕಂತಿದೆ. ಒಂದ್ಸಲ ಮಾತಾಡಿ ಅಕ್ಕ. ನನ್ಗೂ ಕೆಲ್ಸ ಮಾಡ್ಲೇಬೇಕು ಅಂತ ಇದೆ, ಆದ್ರೆ ಏನ್ ಹೇಳ್ತಾಳೋ ನೋಡೋಣ. ಅಂಜಲಿ ಕೌಸಲ್ಯ ಹತ್ರ ಕೆಲ್ಸದ ಬಗ್ಗೆ ಕೇಳಿದ್ರೆ ಅವಳು ಆಗೋದಿಲ್ಲ ಅಂತ ಬೈದು ಕಳಿಸ್ತಾಳೆ. ಎಷ್ಟು ಧೈರ್ಯ ನಿನಗೆ ಈ ಮಾತನ್ ಬಂದು ನನ್ನನ್ ಕೇಳ್ತಿದ್ಯಾ? ನನ್ ಮನೆ ಹೆಣ್ಮಕ್ಳು ಕೆಲ್ಸ ಮಾಡೋದಾ? ಏನು ಬೇಕಾಗಿಲ್ಲ, ಹೋಗು. ಅಂಜಲಿ ಚೆನ್ನಾಗ್ ಅರ್ಥ ಮಾಡ್ಕೋತಾಳೆ ಕೆಲ್ಸ ಮಾಡೋ ಪರಿಸ್ಥಿತಿ ಅಂತೂ ಇರಲ್ಲ ಅಂತ. ಅವತ್ತಿನ ದಿನ ರಾತ್ರಿ ಕೌಸಲ್ಯ ಆಚೆ ಹೋಗ್ತಾಳೆ. ಮನೆಯಲ್ಲಿ 3 ಜನ ಅಕ್ಕ ತಂಗಿಯರು ಇರ್ತಾರೆ. ಆಗ ಪಕ್ಕದ ಮನೆಯಲ್ಲಿರುವ ಜಾನಕಿಯವರು ಬರ್ತಾರೆ. ಏನಾಯ್ತು ಜಾನಕಿ ಅಕ್ಕ? ಅತ್ತೆಯವ್ರಿಲ್ಲ, ನೀವು ಕುತ್ಕೊಳ್ಳಿ, ಅತ್ತೆಯವ್ರು ಬರ್ತಾರೆ. ಅಯ್ಯೋ ನೋಡಂಜಲಿ, ಹಣೆ ಬರಹ. ನಾನು ಇಂಪಾರ್ಟೆಂಟ್ ಆಗೊಂದ್ ಮದ್ವೆಗ್ ಹೋಗ್ಬೇಕಾಗಿತ್ತು. ಇಲ್ಲಿ 1 ಬ್ಯೂಟಿ ಪಾರ್ಲರೂ ಇಲ್ಲ. ಒಂದಿತ್ತು, ಅದು ಮುಚ್ಚಿದೆ. ಈಗ ನಾನ್ ಹೇಗ್ ಹೋಗ್ಲಿ? ಅದನ್ ಕೇಳಿ 3 ಜನಗೆ ತುಂಬಾ ಸಂತೋಷ ಆಗತ್ತೆ. ಅಕ್ಕ, ನಾವು ಬ್ಯೂಟಿ ಪಾರ್ಲರ್ ಕೆಲ್ಸಾನೇ ಮಾಡೋರು. ನಾವು ತುಂಬಾ ಚೆನ್ನಾಗ್ ಮಾಡ್ತೀವಿ. ನಿಮಗೆ ನಾವ್ ಮೇಕಪ್ ಮಾಡ್ತೀವಿ. ಅದನ್ ಕೇಳಿ ಜಾನ್ಕಿಗೆ ತುಂಬಾನೇ ಸಂತೋಷ ಆಗತ್ತೆ. ಅಂಜಲಿ, ಮಾಧುರಿ ಮತ್ತು ಅನುರಾಧ 3 ಜನ ಸೇರಿ ಅವ್ರಿಗೆ ಮೇಕಪ್ ಮಾಡ್ತಾರೆ. ಜಾನಕಿ ಎಷ್ಟು ಸಂತೋಷ ಪಡ್ತಾಳಂದ್ರೆ ಸಂತೋಷದಲ್ಲಿ 3 ಸಾವಿರ ಕೊಡ್ತಾಳೆ. ತಗೊಳ್ಳಿ ಮಕ್ಳ, ನೀವು ತುಂಬಾ ಚೆನ್ನಾಗ್ ಮೇಕಪ್ ಮಾಡಿದೀರಾ. ಇಲ್ಲಿ ಯಾರಿಗೂ ಇಷ್ಟ ಚೆನ್ನಾಗ್ ಮೇಕಪ್ ಮಾಡಕ್ ಬರಲ್ಲ. ಅದೇ ಸಮಯಕ್ಕೆ ಕೌಸಲ್ಯ ಅಲ್ಲಿಗ್ ಬರ್ತಾಳೆ. ಅವಳು ದುಡ್ಡು ಕೊಡೋದು ಅವಳು ನೋಡ್ಬಿಡ್ತಾಳೆ. ಅದನ್ ನೋಡಿದ್ಮೇಲೆ ಕೌಸಲ್ಯಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಏನು, ನಾನ್ ಈ ಕೆಲ್ಸ ಮಾಡ್ಬೇಡಿ ಅಂತ ಹೇಳಿದ್ಮೇಲೂ ನೀವು ಈ ಕೆಲ್ಸ ಮಾಡ್ತಿದ್ದೀರಾ? ನನ್ ಮಾತ್ನ ನಿರ್ಲಕ್ಷ್ಯ ಮಾಡ್ತಿದ್ದೀರಾ? ಅಯ್ಯೋ ಇಲ್ಲ ಅತ್ತೆ, ನೀವನ್ಕೊಂಡಂಗಲ್ಲ ಏನೂ ಇಲ್ಲ. ಹೆಂಗಂತ ನನಗ್ ಚೆನ್ನಾಗ್ ಅರ್ಥ ಆಗ್ತಿದೆ. ಹೋಗಿಲ್ಲಿಂದ ಆಚೆ, ಇವಾಗ್ಲೇ ಆಚೆ ಹೋಗಿ. ಅರೆ ಕೌಸಲ್ಯ, ಯಾಕ್ ಕೋಪ ಮಾಡ್ಕೋತೀಯಾ? ಬಿಡು.
ನೀನ್ ಸುಮ್ನಿರು ಜಾನ್ಕಿ, ನಿನ್ ಕತೆ ಆಮೇಲೆ ನೋಡ್ಕೋತೀನಿ. ಜಾನ್ಕಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಗ ಅವಳ 3 ಮಕ್ಕಳು ಬೇರೆ ಹುಡುಗಿರ್ನ ಮದ್ವೆ ಮಾಡ್ಕೊಂಡ್ ಮನೆಗ್ ಕರ್ಕೊಂಡ್ ಬಂದಿರ್ತಾರೆ. ಜೊತೆಯಲ್ಲಿ ಹೊಸ ಹೆಂಡತಿಯರು ಬೇರೆ ಇರ್ತಾರೆ. ಅಮ್ಮ, ನಂಗ್ ಗೊತ್ತು ನಿಮ್ ಕೋಪ ಬರುತ್ತಾ, ಆದ್ರೆ ನಾವ್ ಮತ್ತೆ ಮದುವೆ ಆಗಿದೀವಿ. ನಾನ್ ಪಾಯಲ್ನ ಲವ್ ಮಾಡ್ತೀನಮ್ಮ, ಅದಕ್ಕೆ. ನಾನ್ ಪೂಜಾನ್ ಲವ್ ಮಾಡ್ತೀನಮ್ಮ. ಕೋಪ ಆಗೋದಂತೂ ದೂರದ ಮಾತು. ಇವಳು ತುಂಬಾ ಸಂತೋಷ ಪಡ್ತಾಳೆ. ಸರಿಯಾಗೇ ಮಾಡಿದೀರ ಮಕ್ಳ, ಇವ್ರು ಏನಕ್ಕೂ ಉಪಯೋಗ ಆಗೋದಿಲ್ಲ. ಕೆಲ್ಸ ಎಲ್ಲ ಮಾಡ್ಬಾರ್ದು ಅಂತ ಹೇಳಿದ್ಮೇಲೂ ದುಡ್ಗೋಸ್ಕರ ಕೆಲ್ಸ ಮಾಡ್ತಿದಾರೆ. ಈಗ್ಲೇ 3 ಜನನ ಮನೆಯಿಂದ ಆಚೆ ಕಳಿಸ್ತೀನಿ. ಏ ಅಂಜಲಿ, ಹೊರಗೋಗಿಲ್ಲಿಂದ. ಮಾಧುರಿ, ಇಲ್ಲಿಂದ ಹೋಗು. ಹಾ, ಅನುರಾಧ, ನೀನು ಕೂಡ. ನಾನಿನ್ನು ಇವಳ ಜೊತೆನೆ ಜೀವನ ಮಾಡೋದು. 3 ಜನ ಅಕ್ಕ ತಂಗಿ ಅಳಕ್ ಶುರು ಮಾಡ್ತಾರೆ. ಕೌಸಲ್ಯ ಮತ್ತು ಇನ್ನೂ ಬೇರೆ ಎಲ್ಲಾರೂ ಸೇರಿ ಅವ್ರ 3 ಜನನ ಆಚೆ ಕಳಿಸ್ಬಿಡ್ತಾರೆ. ಅಂಜಲಿ, ಮಾಧುರಿ ಮತ್ತೆ ಅನುರಾಧ ರಾತ್ರಿ ಎಲ್ಲ ಬಸ್ ಸ್ಟ್ಯಾಂಡ್ ಅಲ್ಲೇ ಕೂತಿರ್ತಾರೆ. ಮತ್ತೆ ಬೆಳಗ್ಗೆ 3 ಜನ ವಾಮಿಟ್ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ಜಾನಕಿ ಬರ್ತಾಳೆ. 3 ಜನನ ಅವಳು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಗೊತ್ತಾಗತ್ತೆ 3 ಜನ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ. ಅಂಜಲಿ ಅಳ್ತಾಳೆ. ಇವಾಗ ಏನ್ ಮಾಡೋದು? ನಾವ್ ಎಲ್ ಹೋಗೋದು? ನಮ್ ಹೊಟ್ಟೆಯಲ್ಲಿ ಮಗು ಇದೆ, ಅದನ್ನ ಹೆಂಗ್ ಕಾಪಾಡೋದು? ಅಂಜಲಿ, ನೀವ್ 3 ಜನ ನನ್ ಮಕ್ಕಳ ತರ. ನಾನ್ ನಿಮ್ಗ್ ಸಹಾಯ ಮಾಡ್ತೀನಿ. 3 ಜನ ನನ್ ಮನೇಲಿ ನನ್ ಜೊತೆನೇ ಇರಿ. ಮನೆ ಆಚೆನೆ ನಾವು ಒಂದ್ ಬ್ಯೂಟಿ ಪಾರ್ಲರ್ ಸ್ಟಾರ್ಟ್ ಮಾಡೋಣ. ನೀವು ಅಲ್ಲಿ ಕೆಲ್ಸ ಮಾಡಿ. ನೋಡಿ, ಊರಲ್ಲಿರೋ ಹೆಣ್ಮಕ್ಳೆಲ್ಲ ನಮ್ ಬ್ಯೂಟಿ ಪಾರ್ಲರ್ ಬರ್ತಾರೆ. ಆಗ ನೆಮ್ಮದಿ ಸಿಗುತ್ತೆ. ಆ 3 ಜನ ಜಾನಕಿ ಮನೆಯಲ್ಲೇ ಇರ್ತಾರೆ. ಮತ್ತೆ ಮನೆ ಆಚೆ ಓಪನ್ ಮಾಡಿರುವ ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲ್ಸ ಮಾಡ್ತಿರ್ತಾರೆ. ಜಾನಕಿ ಸರಿಯಾಗಿ ಹೇಳಿರ್ತಾಳೆ, ಇಲ್ಲಿ ಒಳ್ಳೆ ಬ್ಯೂಟಿ ಪಾರ್ಲರೇ ಇಲ್ಲ. ಅದ್ರಿಂದ 3 ಜನ ಅಕ್ಕ ತಂಗಿ ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲ್ಸ ಮಾಡಿ ಸ್ವಲ್ಪ ಸ್ವಲ್ಪ ಚೆನ್ನಾಗ್ನೇ ಸಂಪಾದನೆ ಮಾಡ್ತಾರೆ. ಚೆನ್ನಾಗ್ ದುಡ್ಡು ಸಹ ಸಂಪಾದಿಸ್ತಾರೆ. ಹೀಗೆ ಅವರು ಆ ಊರಲ್ಲೇ ಫೇಮಸ್ ಆಗ್ಬಿಡ್ತಾರೆ. ಎಲ್ಲರಿಗೂ 3 ಜನ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಅವ್ರತ್ರ ಚೆನ್ನಾಗ್ ದುಡ್ಡು ಕೂಡ ಇರುತ್ತೆ. ಇನ್ನೊಂದ್ ಕಡೆ ಕೌಸಲ್ಯನ ಗತಿ ಅದೋ ಗತಿ. ಮನೆ ಸೊಸೆಯಂದ್ರು ತುಂಬಾ ಖರ್ಚು ಮಾಡ್ತಿದ್ರು. ಹೇಳೋ ಮಾತ್ ಸಹ ಕೇಳಲ್ಲ, ಮನೆ ಕೆಲ್ಸ ಅಂತೂ ಮಾಡಲ್ಲ. ಅದ್ರಿಂದ ಗಂಡಂದಿರು ಆಫೀಸ್ಗೆ ಹೋಗಕ್ಕೆ ಸಹ ದಿನಾ ಲೇಟ್ ಆಗ್ತಿತ್ತು. ಅವ್ರಿಗೆ ಬ್ರೇಕ್ಫಾಸ್ಟ್ ಇಲ್ಲ, ಲಂಚ್ ಇಲ್ಲ, ಡಿನ್ನರ್ ಇಲ್ಲ, ಎಲ್ಲ ಹೋಟೆಲೆ. ಮತ್ತೆ ಜಾಬ್ ಸಹ ಹೊಟ್ಟೋಗತ್ತೆ. ಅವ್ರಗಳ ಸ್ಥಿತಿನೇ ಹಾಳಾಗತ್ತೆ. ಛೀ ರಾಜೀವ್, ನಿನ್ನತ್ರ ₹1 ದುಡ್ಡಿಲ್ಲ. ಈ ತರ ಬಿಕಾರಿ ಜೊತೆ ನಾನಿರಲ್ಲಪ್ಪ, ನಾನ್ ಹೋಗ್ತೀನಿ. ಪಾಯಲ್ ಮನೆ ಬಿಟ್ಟು ಹೋಗೋದಲ್ದೆ ಬೇರೆ ಸೊಸೆಯಂದಿರನ್ನು ಕೂಡ ಜೊತೆಲ್ ಕರ್ಕೊಂಡ್ ಹೋಗ್ತಾಳೆ. ಆಗ ಕೌಶಲ್ಯ ಅಂತಾಳೆ, ಮಗು ಬಾ, ಅಂಜಲಿ ಹತ್ರ ಹೋಗೋಣ. ಅವ್ರ 3 ಜನ ಚೆನ್ನಾಗ್ ಸಂಪಾದನೆ ಮಾಡ್ತಿದಾರಂತೆ. ಬಾ, ಅವ್ರನ್ನ ಕರ್ಕೊಂಬರೋಣ. ಕೌಸಲ್ಯ ಮತ್ತೆ ಅವರ ಮಕ್ಕಳು ಅಂಜಲಿ ಹತ್ರ ಹೋಗ್ತಾರೆ. ಆಗ 3 ಜನ ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲ್ಸ ಮಾಡ್ತಿರ್ತಾರೆ. ಎಲ್ಲ ಕೇಳಿ ಅಂಜಲಿ ಅಂತಾಳೆ, ನಾವ್ ಬರಲ್ಲ. ಹೋಗಲ್ಲ ಅಂದ್ರೆ ನಾನ್ ನಿನ್ನ ಗಂಡ. ನಾನು ನಿಮ್ಮ ಅತ್ತೆ. ಒಂದ್ ವೇಳೆ ನೀವ್ ನನ್ ಮಾತ್ ಕೇಳಿಲ್ಲ ಅಂದ್ರೆ 3 ಜನನ ಒಡ್ದು ಇಲ್ಲೇ ದಫನ್ ಮಾಡ್ಬಿಡ್ತೀನಿ. ಆಗ ಅಲ್ಲಿರುವ ಹೆಣ್ಮಕ್ಳು ಮತ್ತೆ ಜಾನಕಿ ಅಲ್ಲಿಗ್ ಬರ್ತಾರೆ. ಮತ್ತೆ ಹೀಗಂತಾಳೆ, ಏ ಕೌಶಲ್ಯ, ಇವ್ರ ಮೇಲೆ ಕೈ ಇಡ್ಬಿಡ್ತೀಯ ನೀನು? ಇವ್ರನ್ನ ಮನೆಯಿಂದ ಆಚೆ ಕಳಿಸ್ದೆ ಅಲ್ಲ, ಅವಾಗ ಗೊತ್ತಿಲ್ವಾ ನೀನ್ ಅತ್ತೆ ಅಂತ? ಇವ್ರು ನಿಮ್ಮ ಸೊಸೆಯಂದ್ರು. ಎಲ್ಲಾರು ಇವ್ರನ್ನ ಇಟ್ಕೊಳ್ಳಿ. ಈಗ ಪೊಲೀಸ್ ಬರ್ತಿರ್ತಾರೆ. ಪೊಲೀಸರು ಬಂದು ಇವ್ರ 4 ಜನನ ಅರೆಸ್ಟ್ ಮಾಡ್ತಾರೆ. ಜೀವನ ಪೂರ್ತಿ ಜೈಲಲ್ಲಿರೋ ಶಿಕ್ಷೆ ಸಿಗುತ್ತೆ. 3 ಜನಕ್ಕೂ ನ್ಯಾಯ ಸಿಗುತ್ತೆ. ಸ್ವಲ್ಪ ತಿಂಗಳಾದ್ಮೇಲೆ ಅವ್ರ 3 ಜನ ಕೈಯಲ್ಲಿ ಸುಂದರವಾದ ಮಗು ಇತ್ತು. ಬ್ಯೂಟಿ ಪಾರ್ಲರ್ ನಡೆಸ್ತಾ ನಡೆಸ್ತಾ ಅವರು ತುಂಬಾನೇ ಶ್ರೀಮಂತರಾಗ್ತಾರೆ. ಹೀಗೆ 3 ಜನ ತುಂಬಾ ಸಂತೋಷವಾಗಿ ಜೀವನ ಕಳೀತಾರೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।